ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆ ನಿರ್ಲಕ್ಷ್ಯಕ್ಕೆ ಬ್ರೇಕ್. ಪಿಡಿಒಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಖಡಕ್ ಎಚ್ಚರಿಕೆ. ಪರಿಹಾರಕ್ಕೆ ಆಗ್ರಹಿಸಿ ಮನ್ನೆಕಳಿಯಿಂದ ಬೀದರ್ವರೆಗೆ ಪಾದಯಾತ್ರೆ. ಗಂಗಾ ಸಾಮ್ರಾಜ್ಯ ಥೀಮ್ನ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆ. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ. ಬೀದರ್ನಲ್ಲಿ ಮರಾಠ ಸಮಾಜದಿಂದ ವಿಜಯೋತ್ಸವ. ಸುದ್ದಿಯ ವಿವರಗಳು. ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಎಂದು ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಗ್ರಾಮೀಣ ಪ್ರದೇಶದ ಅರ್ಹ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಕಲ್ಪಿಸಿ ಮಾನವ ದಿನಗಳ ಸೃಜನೆಗೆ ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಉದ್ಯೋಗ ನೀಡಿದ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಬಾರಿ ಕೆಲಸ ನೀಡದೆ ನಿರ್ಲಕ್ಷ್ಯ ತೋರಿದ ಪಿಡಿಒಗಳಿಗೆ ತಕ್ಷಣ ನೋಟಿಸ್ ಜಾರಿ ಮಾಡಬೇಕು. ನಿರ್ಲಕ್ಷ್ಯ ಸಾಬೀತಾದರೆ ಅಮಾನತು ಸೇರಿದಂತೆ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿದಿನ ಕನಿಷ್ಠ 5 ಲಕ್ಷ ಮಾನವ ದಿನಗಳ ಸೃಜನೆಯ ಗುರಿ ಸಾಧಿಸುವವರೆಗೆ ಇಲಾಖೆಯ ಕಾರ್ಯದರ್ಶಿಗಳು, ಆಯುಕ್ತರು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳು ನಿತ್ಯ ಪ್ರಗತಿ ಪರಿಶೀಲನೆ ನಡೆಸಬೇಕು. ಜಿಲ್ಲಾ ಪಂಚಾಯತ್ ಸಿಇಒಗಳು, ಇಒ ಹಾಗೂ ಪಿಡಿಒಗಳೊಂದಿಗೆ ಪ್ರತಿದಿನ ಸಭೆ ನಡೆಸಿ ಯೋಜನೆ ಅನುಷ್ಠಾನವನ್ನು ವೇಗಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಉದ್ಯೋಗದ ಹಕ್ಕು ತಲುಪಿಸುವುದು ಸರ್ಕಾರದ ಬದ್ಧತೆಯಾಗಿದ್ದು, ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಕೆಲಸ ದೊರೆಯುವಂತೆ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಿಷೇಧಿತ ಮಾಂಜದಾರದಿಂದ ಕಳೆದ ಜನವರಿ 14ರಂದು ಬಂಬಳ್ಳಿ ಗ್ರಾಮದಲ್ಲಿ ಮೃತಪಟ್ಟ ದಲಿತ ಸಮುದಾಯದ ಸಂಜುಕುಮಾರ್ ಅವರ ಕುಟುಂಬಕ್ಕೆ ಇದುವರೆಗೆ ಪರಿಹಾರ ದೊರಕಿಲ್ಲ ಎಂದು ಆರೋಪಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಮನ್ನೆಕೇಳಿ ಗ್ರಾಮದಿಂದ ಬೀದರ್ವರೆಗೆ ಪಾದಯಾತ್ರೆ ನಡೆಸಲಾಯಿತು. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ಬಗ್ದಾಲ್ ಮಾತನಾಡಿ, ಸುಮಾರು 8 ತಿಂಗಳು ಕಳೆದರೂ ಸಂತ್ರಸ್ತ ಕುಟುಂಬಕ್ಕೆ ಯಾವುದೇ ಪರಿಹಾರ ನೀಡಿಲ್ಲ. ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಕಚೇರಿ ಎದುರು ಅನಿರ್ದಿಷ್ಟ ಅವಧಿ ಧರಣಿ ನಡೆಸಲಾಗುತ್ತದೆ ಎಂದು ಘೋಷಿಸಿದರು. ಜಿಲ್ಲಾಡಳಿತ ನೀಡಿದ ಚೆಕ್ ವಿತರಣೆ ಹಾಗೂ ಭರವಸೆಗಳನ್ನು ಕೂಡಲೇ ಈಡೇರಿಸಬೇಕು. ಇಲ್ಲವಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಸರ್ಕಾರ ದಲಿತರ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿದೆಯಾದರೂ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಮತ್ತು ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಎಂದು ಉಮೇಶ್ ಗುತ್ತೇದಾರ್ ಬಗ್ದಲ್ ಆರೋಪಿಸಿದರು. ದಕ್ಷಿಣ ಕ್ಷೇತ್ರದ ಕೇಂದ್ರ ಬಿಂದುವಾದ ಮನ್ನೆಕೇಳಿ ಗ್ರಾಮದಿಂದ ಏನು ಮೃತ ಸಂಜುಕುಮಾರ್ ಜನವರಿ 14, 2026ರಂದು ತಾಳ್ಮಡಿ ಗ್ರಾಮದ ಹತ್ತಿರ ಮಾಂಜಾದಾರ ಕುತ್ತಿಗೆ ಸಿಲುಕಿ ಸ್ಥಳದಲ್ಲೇ ನರಳಿಯನ್ನು ಮೃತಪಟ್ಟಿರು. ಆ ಸಂಬಂಧವಾಗಿ ನಾವು ಮನ್ನೆಕೇಳಿ ಗ್ರಾಮದಿಂದ ಬೀದರ್ವರೆಗೆ ಆ ಕುಟುಂಬಕ್ಕೆ ಪರಿಹಾರ ಕೋರಿ ನಾವು ಪಾದಯಾತ್ರೆ ಮೂಲಕ ಬೀದರ್ಗೆ ತಲುಪಿ ನಾವೇನು ಅನಿರ್ದಿಷ್ಟ ಹೋರಾಟ ಮಾಡತ್ತಿದ್ದೀವಿ. ಈ ಹೋರಾಟಕ್ಕೆ ಬೆಂಬಲವಾಗಿ ಸೂಚಿಸಿದ ಎಲ್ಲರೂ ಬಂದಿದಂತ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಮತ್ತು ವಿವಿಧ ಸಂಘಟನೆಗಳಿಗೆ ನಾವು ಫಸ್ಟ್ ಧನ್ಯವಾದ ತಿಳಿಸಿ, ಈ ಹೋರಾಟದ ಉದ್ದೇಶ ಮತ್ತು ಈ ಹೋರಾಟ ಎಲ್ಲಿಂದ ಎಲ್ಲಿ ತಲುಪ್ತದೆ ಅಂತೇಳಿ ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಮೃತ ಸಂಜುಕುಮಾರ್ ಅವರು ತೀರ್ಕೊಂಡು 8 ತಿಂಗಳ ಕಳೆದರೂ ಕೂಡ ಸರ್ಕಾರದಿಂದ ಒಂದು ನಯ ಪೈಸೆ ಕೂಡ ಈ ಬಡ ಕುಟುಂಬ ದಲಿತ ಕುಟುಂಬಕ್ಕೆ ಸರ್ಕಾರದಿಂದ ದೊರಕಿಲ್ಲ. ಆದ ಕಾರಣ ನಾವು ಎಲ್ಲ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ಹಾಗೂ ವಿವಿಧ ಸಂಘಟನೆಗಳು ಸೇರ್ಕೊಂಡು ನಾವು ಕುಟುಂಬದ ಜೊತೆ ಸೇರ್ಕೊಂಡು ಏನಂತಂದ್ರ ಈ ಕುಟುಂಬಕ್ಕೆ ನಮ್ಮ ಬೇಡಿಕೆ ಈಡೇರೋವರೆಗೂ ಅವರಿಗೆ ಪರಿಹಾರ ಸಿಗುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಿರ್ಧಾರ ತಗೊಂಡು ನಾವು ಇವತ್ತು ಈಗಿನಿಂದ ಮನ್ನೆಕೇಳಿ ಗ್ರಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಬಾಬಾ ಸಾಹೇಬ್ ಅವರ ಒಂದು ಆಶೀರ್ವಾದ ಪಡೆದು ನಾವು ಇಲ್ಲಿಂದ ಏನಂದ ಬೀದರ್ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅವರಿಗೆ ತಲುಪಿ ಅಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡತ್ತೀವಿ. ಮಾಧ್ಯಮ ಮುಖಾಂತರ ಮತ್ತೊಂದ್ಸಲ ನಾವು ಬೀದರ್ ತಲುಪುವವರೆಗೂ ಮತ್ತು ನಾವು ಎಚ್ಚರಿಕೆ ಕೊಳ್ಳುತ್ತಿದ್ದೀವಿ. ನೀವೇನದಂತಂದ್ರ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಣೆ ಮಾಡಿ ಉಳಿದ ಬೇಡಿಕೆಗಳೇನಂತಂದ್ರ ಆಶ್ವಾಸನೆ ಪತ್ರದೊಂದಿಗೆ ಎಷ್ಟು ದಿವಸಗಳ ಮಾಡ್ತೀರಿ ಅಂತೇಳಿ ಬರ್ಲಿಲ್ಲಂದ್ರ ಈ ಹೋರಾಟ ಇನ್ನೂ ಅತಿ ಹೆಚ್ಚಾಗಿ ಕ್ರೂರವಾಗಿ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಸೇರುವ ಸಂಭವ ಅದ. ದಯಮಾಡಿ ಏನಂದ್ರ ಸರ್ಕಾರದಿಂದ
ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಾವು ಕಾಂಗ್ರೆಸ್ ಸರ್ಕಾರ ಇರೋದೇ ದಲಿತರಿಗಾಗಿ, ನಾವು ದಲಿತರ ಉದ್ಧಾರ ಮಾಡಕ್ ಬಂದೀವಿ ಅಂತ ಹೇಳಿ. ಯಾಕಪ್ಪ ದಲಿತರ ನಾವು ಉದ್ಧಾರ ಕೇಳತ್ತಿದೇವಲ್ಲ, ಉದ್ಧಾರ ಮಾಡ್ರ ಅಂತ ಹೇಳತ್ತಿದೇವು, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ? ಈ ನಿರ್ಲಕ್ಷ್ಯ, ಈ ಮಲತಾಯಿ ಧೋರಣೆ ಅನ್ನೋದನ್ನ ನಾವು ಖಂಡಿಸಿ ಈ ಪಾದಯಾತ್ರೆ ಮುಖಾಂತರ ನಮ್ಮಲ್ಲಿರೋ ನೋವು, ನಮ್ಮಲ್ಲಿರೋ ಆಕ್ರೋಶ ಏನದಂತಂದ್ರ ಹೊರ ಹಾಕ್ಲತ್ತಿದೀವಿ. ನಮಗ ಇಲ್ಲಿಂದ ಬಗ್ದಲ್ ಗ್ರಾಮ, ಕಾಡವಾದ್, ಕಮ್ತಾಣ್, ಐಸ್ಪುರ್, ಚಿದ್ರಿ ಮತ್ ಬೊಂಬಡೇಶ್ವರ್ ಸರ್ಕಲ್, ಬಸವೇಶ್ವರ್ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್ ಅಂತ್ಯ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಒಳಗೆ ನಾವು ನಡೆದಿದೀವಿ. ನಮ್ ಎಲ್ಲಾ ಗ್ರಾಮಗಳಿಲ್ಲ ಅಂದ್ರ ಜನ ಸೇರ್ಲತ್ತಾರ, ನಮಗ್ ಬೆಂಬಲ ಸೂಚಿಸ್ಲತ್ತಾರ. ನಾವು ಈಗ ಏನದಂತಂದ್ರ ಮನ್ನಿಕಿ ಗ್ರಾಮದಿಂದ ಕುಟುಂಬದ ಜೊತೆಗೆ ಏನದಂತಾರ ಅವ್ರು ಬಂದಿ ಅವರು ನಮ್ ಜೊತೆ ಬರ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ನಾವೆಲ್ಲಾ ಸಮುದಾಯದ ಮತ್ ಪಕ್ಷದ ನಾವೆಲ್ಲರೂ ನಿರ್ಧಾರ ಮಾಡಿದೀವಿ. ನೀವು ಆಲ್ರೆಡಿ ಈಗ ಕಷ್ಟ ದುಃಖದಲ್ಲಿದ್ದೀರಿ, ನಿಮ್ಮನ್ನು ನಾವು ನಡೆಸಲ್ಲ, ನಿಮ್ಮನ್ನು ಹೋರಾಟ ಮಾಡಿ ನ್ಯಾಯ ಇಸ್ಕೊಡೋರ್ಗು ಈ ಸಮುದಾಯಕ್ಕೋಸ್ಕರ ನಾವು ನಿಮ್ ಜೊತೆ ಇದ್ದೀವಿ. ನೀವು ಬರೀ ಚಾಲನೆ ಕೊಟ್ಟು ನೀವು ಮನೆಗೆ ತಲುಪೋದು, ನಿಮ್ ಮನೆಗೆ ಈ ಏನ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ನಿಮ್ ಮನೆಗೆ ತನ ನಾವು ಇಸ್ಕೊಟ್ಟೆ ತೀರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಳೆ ಬರ್ಲಿ ಏನೇ ಬರ್ಲಿ ಯಾರು ಇಲ್ಲಿಂದ ತೊಲಗಲ್ಲ. ನಾವು ನಿರಂತರವಾಗಿ ಇಲ್ಲಿಂದ ಏನಂತಂದ್ರೆ ಬೀದರ್ಕ್ಕೆ ಪಾದಯಾತ್ರೆ ಏನದಂದ್ರೆ ಚಾಲನೆ ಮಾಡತ್ತೀವಿ. ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ, ಜೈ ಕಾಂಶಿರಾಮ್. ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಹೂಗಳಿಂದ ಗಂಗರ ಸಾಮ್ರಾಜ್ಯದ ಇತಿಹಾಸ ಅನಾವರಣಗೊಂಡಿದೆ. ಸ್ವಾತಂತ್ರ್ಯ ಉತ್ಸವ ಅಂಗವಾಗಿ ತೋಟಗಾರಿಕೆ ಇಲಾಖೆಯಿಂದ ಕರ್ನಾಟಕದ ಮೊದಲ ರಾಜ್ಯ ಮನೆತನಗಳಲ್ಲೊಂದಾದ ಗಂಗರ ವಿಷಯಾಧಾರಿತ ಗಂಗಾ ಸಾಮ್ರಾಜ್ಯ ವೈಭವ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗುರುವಾರ ಚಾಲನೆ ನೀಡಿದರು. ಬಳಿಕ ಗಂಗರಸರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಪ್ರದರ್ಶನ ವೀಕ್ಷಿಸಿದರು. ಈ ವರ್ಷದ ಫ್ಲವರ್ ಶೋನಲ್ಲಿ ಗಂಗಾ ಸಾಮ್ರಾಜ್ಯದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೂಗಳು ಹಾಗೂ ಸಸ್ಯಗಳಿಂದ ಅನಾವರಣಗೊಳಿಸಲಾಗಿದೆ. ಬಣ್ಣ ಬಣ್ಣದ ಹೂವಿನ ಕಲಾಕೃತಿಗಳು ಮತ್ತು ವಿಶೇಷ ಥೀಮ್ ಪ್ರದರ್ಶನಗಳು ಪ್ರವಾಸಿಗರು ಮತ್ತು ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತಿವೆ. ಈ ವೇಳೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲರೂ ಕುಟುಂಬ ಸಮೇತ ಬಂದು ಗಂಗರ ಸಾಮ್ರಾಜ್ಯದ ಇತಿಹಾಸವನ್ನು ಕಣ್ತುಂಬಿಕೊಳ್ಳಬೇಕು ಹಾಗೂ ಈ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನಾವೆಲ್ಲ ಇತಿಹಾಸ ಪುಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರಿಗೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಬಹಳ ಸಂತೋಷ ಪಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನು ಯಾರು ಕೂಡ ಕಳ್ಕೊಳ್ಬಾರದು. ಕಾವೇರಿ ತೀರದಲ್ಲಿ ಈ ಸಾಮ್ರಾಜ್ಯ ಚೋಳರ ಕಾಲದಿಂದ ಹಿಡಿದು ಬೇಕಾದಷ್ಟು ಹೋರಾಟಗಳನ್ನು ನಡೆದಿದ್ದನ್ನೆಲ್ಲ ಇವತ್ತು ಇಲ್ಲಿ ಬಹಳ ಇತಿಹಾಸವನ್ನು ತೆಗೆದುಕೊಂಡು ಜನರಿಗೆ ತಿಳಿಸಿದೆ. ಗಂಗರು ಆವತ್ತಿನ ಕಾಲದಲ್ಲಿ ಕಟ್ಟಂಥ ಕೆರೆಗಳು ಇವತ್ತು ಶಾಶ್ವತವಾಗಿ ಇವತ್ತು ಉಳಿದಿವೆ. ಸೊ ನಮ್ಮ ಕಷ್ಟಕಾಲದಲ್ಲೂ ಕೂಡ ಆ ಕೆರೆಗಳು ರೈತರ ರಕ್ಷಣೆಗೆ ಬಂದಿದೆ.
ಇವತ್ತು ತಮಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಭಾಳ ಜನ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ, ಆದರೆ ಗಂಗರ ಇತಿಹಾಸ ಸಮಾನತೆ ಮತ್ತು ಕೃಷಿಕರ ಬದುಕು. ಅನೇಕ ಹೋರಾಟಗಳು ಕೂಡ ನಡೆದಿರೋದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಸಂಸ್ಕೃತಿ ಭಾಳ ಬಿಂಬಿಸುವಂಥ ಒಂದು ಪ್ರದರ್ಶನ. ಇದು ಗಂಗರ ಕಾಲದಲ್ಲೂ ಕೂಡ ಸಂಸ್ಕೃತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟದ್ದು ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ, ರೈತರ ಬದುಕಿನ ಸಂಭ್ರಮ ಮತ್ತು ಕಲೆಗೆ, ಕಲಾ ಅಭಿಮಾನಕ್ಕೆ ಏನು ಇವತ್ತು ಉತ್ತಮವಾದಂಥ ನಮ್ಮ ಸಂಸ್ಕೃತಿ ಇದೆ, ಅದನ್ನು ಪ್ರತಿಯೊಂದು ಇತಿಹಾಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇದೆ. ಸೊ ಲಾಲ್ಬಾಗ್ ಯಾವತ್ತೂ ಕೂಡ ಜಾತ್ಯತೀತ ಪರಂಪರೆ. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು. ಹೈದರ್ ಅಲಿಯವರು ಈ ಲಾಲ್ಬಾಗ್ಗೆ ಅಡಿಪಾಯ ಹಾಕಿದ್ದು ಇತಿಹಾಸ ಇದೆ. ಬ್ರಿಟಿಷರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ನಾವು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ಇನ್ನು 3 ಇಂಥ ಉದ್ಯಾನವನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಸಕಲ ಮರಾಠ ಸಮಾಜದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ನಗರದ ಶಿವಾಜಿ ಚೌಕ್ನಲ್ಲಿ ಸಮಾಜದ ಮುಖಂಡರು ಮತ್ತು ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಈ ವೇಳೆ ಸಂತೋಷ್ ಲಾಡ್ ಅವರ ನೇಮಕವನ್ನು ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಅಧಿಕಾರವನ್ನು ಜನಸೇವೆಯ ಅವಕಾಶವನ್ನಾಗಿ ಬಳಸಿಕೊಂಡು ತಳಮಟ್ಟದ ಸ್ಥಳೀಯ ಸಂಸ್ಥೆಯಿಂದ ರಾಜಕೀಯ ಜೀವನ ಆರಂಭಿಸಿ ಸಚಿವ ಸ್ಥಾನಕ್ಕೇರಿರುವ ಸಂತೋಷ್ ಲಾಡ್ ಅವರ ರಾಜಕೀಯ ಪಯಣ ಯುವಕರಿಗೆ ಮಾದರಿಯಾಗಿದೆ ಎಂದು ಪೂಜೆ ದಾದ ಮಹಾರಾಜ್ ನಗರ್ಕರ್ ಹೇಳಿದರು. ವಿಜಯೋತ್ಸವದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್ ಸೇರಿದಂತೆ ಅಮರ್ ಜಾಧವ್, ಸುರೇಶ್ ಟಾಕಳೆ, ವಿದ್ಯಾವಂತ್ ಪಾಟೀಲ್, ಸಂದೀಪ್ ಪಾಟೀಲ್, ಸತ್ಯದೀಪ್ ಬಿರಾದರ್, ಮೀನಾಕ್ಷಿ ಕಾಳೆ ಪಾಟೀಲ್, ಅನಿತಾ ಭೋಸ್ಲೆ, ಮೀರಾ ತಾಯಿ ಮುಳೆ, ಉಷಾ ಸೂರ್ಯವಂಶಿ, ಸುರೇಶ್ ಹಲವಾಯಿ, ಅಶೋಕ್ ಪಾಟೀಲ್, ಶಿವಾಜಿ ಪಾಟೀಲ್, ರಾಜೇಶ್ವರಿ ಹಾಗೂ ಸಮಾಜದ ಅನೇಕ ಮುಖಂಡರು ಮತ್ತು ಸದಸ್ಯರು ಭಾಗವಹಿಸಿದರು. जय भवानी, जय शिवाजी, हर हर महादेव, हर हर महादेव. तुमचं हमचं नातं काय? जय भवानी, जय शिवाजी. तुमचं हमचं नातं काय? जय भवानी, जय शिवाजी. हम सब एक है, हम सब एक है. वंदे मातरम, वंदे मातरम. सर्वप्रथम संतोष लाड साहब का मैं अभिनंदन करती हूँ और कर्नाटक में जो कांग्रेस गवर्नमेंट है डी के शिवकुमार साहब का, उनके अंदर कैबिनेट मिनिस्टर एज ए कैबिनेट मिनिस्टर संतोष लाड साहब को उन्होंने कैबिनेट मिनिस्टर दी, इसलिए उनका भी धन्यवाद मैं करती हूँ. और इधर जिले से हम पहले भी संतोष लाड साहब के साथ में थे और आगे भी हम उनके साथ में रहेंगे. और यहाँ बीदर जिले में उनकी बहुत ज़्यादा ज़रूरत है. पहले संतोष लाड साहब कौन है बोलिए यहाँ पे उतना ज़्यादा सभी लोगों को मालूम नहीं था. बट नवंबर में जो फंक्शन दादा ने यहाँ पे किया, तब से लेकर के अभी तक उनका सभी कांटेक्ट हमारे ज़िले में है. इसलिए वो सभी यहाँ पे जो भी लोग हैं मराठा समाज के हो या परसों और ऐसे समाज के लिए मराठा समाज की तरफ से अम्बेडकर जयंती में हमने यहाँ पे दादा ने मनाई है. और उनका यहाँ पे अभी इधर ज़िले में दादा जो भी काम करेंगे सभी के लिए करने वाले हैं, आगे भी करेंगे, उसके लिए करते हैं. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ್ ಗ್ರಾಮದ 32 ವರ್ಷದ ದಲಿತ ಯುವ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಭೂಮಾನಂದ ಅವರನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹತ್ಯೆಗೈದಿರುವ ಘಟನೆ ನಡೆದಿದೆ. ಸುಕೇಶ್ವರ್ ಹಾಳ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬುಲೆಟ್ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ದಾಳಿ ನಡೆಸಿ ಸ್ಥಳದಲ್ಲೇ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ಗಬ್ಬೂರು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ವೈಯಕ್ತಿಕ ದ್ವೇಷವೇ ಹತ್ಯೆಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದು, ಕುಟುಂಬದ ದೂರಿನ ಆಧಾರದ ಮೇಲೆ ಮುಂದಿನ ತನಿಖೆ ಮುಂದುವರೆದಿದೆ. ಘಟನೆಯನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ, ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ, ಕರ್ನಾಟಕ ಜನಶಕ್ತಿ ಸೇರಿದಂತೆ ಹಲವು ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಭೂಮಾನಂದ ಅವರ ಸಾಮಾಜಿಕ ಹೋರಾಟದ ಹಿನ್ನೆಲೆ ಅವರಿಗೆ ಬೆದರಿಕೆಗಳು ಇದ್ದವು ಎಂದು ಆರೋಪಿಸಿರುವ ಸಂಘಟನೆಗಳು ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಎಲ್ಲ ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಒತ್ತಾಯಿಸಿವೆ. ಪ್ರಕರಣವನ್ನು ಸಿಒಡಿ ಅಥವಾ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಬೇಕು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ರಕ್ಷಣೆ ಒದಗಿಸಬೇಕು ಎಂದು ವಿವಿಧ ಸಂಘಟನೆಗಳು ಆಗ್ರಹಿಸಿವೆ. ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ಪತ್ರಕರ್ತರ ಮಾಧ್ಯಮದವರಿಗೆ, ಎಲ್ಲರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ ತಿಳಿಪಡಿಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, ಬಿಎಸ್ಪಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕೂಲಿಸಿದ್ದು, ಬಟ್ ಯಾರಂತ ನಾನು ಹೇಳಕ್ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ, ಒಂದ್ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದ್ರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನು, ಈ ಕಡ್ಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದ್ರೆ ಚಾಕು, ಚೂರಿ, ಬಡಿಗೆ ಎಲ್ಲಾನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಬಹಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನನ್ನ ಅನ್ಯಾಯ ಮಾಡಿದ್ರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನ್ ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದ್ರೆ, ಆ ಒಂದು ಜೀವದಾನ ಒಂದು ನಾಯಿ ಮನೆ ಮುಂದೆ ಬಂದ್ರೆ ಹೊಡೆಯಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದ್ರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನ ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸಬೇಕು. ಯಾರು ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೂಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮೊನ್ನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ದಲ್ಲೇ ಕೂಡಲೇ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತು ನಾನು ಸಾಯ್ಬೋದು, ಇವತ್ತು ನಾನು ಕೂಡ ಹಲವಾರು ಮಟಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ ಟಾರ್ಗೆಟ್ ಇದ್ದೀನಿ. ಆದ್ರೂ ಕೂಡ ಇವತ್ತು ದುಡ್ಡು ಕೊಟ್ರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದ್ರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಏನು. ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸತಕ್ಕಂಥ ಯರಂಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನು ಆಲ್ದರ್ತಿ ಎಲ್ಲಪ್ಪ ನೋಡ್ಬೇಕಂತಾರ. ಆದ್ರೂ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದ್ರೆ ಧೀರ್ತನ ಮಾಡ್ರಿ. ಅಡಕ್ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡೆಸಂತ ಕೆಲಸ, ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್, ರೈಟ್ ಬರಲಿ ನಿಮ್ಮ ನಡಕ್ರ ಅಂತೇಳಿ ನಾನು 1-2 ಮಾತು ಮುಗಿಸ್ತೀನಿ. ಜೈ ಭೀಮ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.